ಸಮಯಸಾರ ಭಾಗ 42. ಸಮಯಸಾರ ಭಾಗ 42. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 42ರಲ್ಲಿ ಕೇಳ್ತಾ ಇದ್ದೀರಿ. 41 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 587. ಶುಭ ಮತ್ತು ಅಶುಭದಲ್ಲಿ ಸ್ವಭಾವ ಭೇದ ಇದೆಯೇ? ಉತ್ತರ: ಹೌದು. ಪುದ್ಗಲ ಪರಿಣಾಮದ ಭೇದದಿಂದ ಸ್ವಭಾವ ಭೇದವೂ ಇದೆ. ಪ್ರಶ್ನೆ 588. ಶುಭ ದ್ರವ್ಯಕರ್ಮ ಹೇಗೆ ಇರುತ್ತದೆ? ಉತ್ತರ: ಸಾತಾವೇದನೀಯ, ಶುಭ ಆಯು, ಶುಭ ನಾಮ, ಶುಭ ಗೋತ್ರ ಅಂದರೆ ಉಚ್ಚ ಗೋತ್ರ ರೂಪ ಇದೆ. ಪ್ರಶ್ನೆ 589. ಅಶುಭ ದ್ರವ್ಯಕರ್ಮ ಹೇಗೆ ಇರುತ್ತದೆ? ಉತ್ತರ: 4 ಘಾತೀಯ ಕರ್ಮಗಳು ಅಂದರೆ ಜ್ಞಾನವರ್ಣೀಯ, ದರ್ಶನವರ್ಣೀಯ, ಮೋಹನೀಯ, ಅಂತರಾಯ. ಅಸಾತಾವೇದನೀಯ, ಅಶುಭ ಆಯು, ಅಶುಭ ನಾಮ, ಅಶುಭ ಗೋತ್ರ ರೂಪ ಇರುತ್ತದೆ. ಪ್ರಶ್ನೆ 590. ಇವುಗಳ ಉದಯದಿಂದ ಜೀವನಿಗೆ ಏನು ಸಿಗುತ್ತದೆ? ಉತ್ತರ: ಜೀವನಿಗೆ ಇಷ್ಟ ಮತ್ತು ಅನಿಷ್ಟ ವಸ್ತುಗಳ ಪ್ರಾಪ್ತಿ ಆಗುತ್ತದೆ. ಪ್ರಶ್ನೆ 591. ಶುಭ ಅಶುಭ ಕರ್ಮಗಳ ಉದಯದಲ್ಲಿ ಜೀವನಿಗೆ ಯಾವ ಅನುಭವ ಆಗುತ್ತದೆ? ಉತ್ತರ: ಶುಭದ ಅನುಭವವು ಸುಖರೂಪ ಸ್ವಾದ ಇದೆ. ಅಶುಭದ ಅನುಭವವು ದುಃಖ ರೂಪ ಸ್ವಾದ ಇದೆ. ಪ್ರಶ್ನೆ 592. ಶುಭ ಮತ್ತು ಅಶುಭದ ಆಶ್ರಯಗಳು ಏನು ಇದೆ? ಇಲ್ಲಿ ಆಶ್ರಯವಲ್ಲ, ಆಶ್ರಯ. ಗೊತ್ತಾಗ್ತಾ ಇದೆ? ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 592. ಶುಭ ಮತ್ತು ಅಶುಭದ ಆಶ್ರಯಗಳು ಏನು ಇದೆ? ಉತ್ತರ: ಶುಭದ ಆಶ್ರಯವು ಮೋಕ್ಷ ಮಾರ್ಗ ಇದೆ ಮತ್ತು ಅಶುಭದ ಆಶ್ರಯವು ಬಂಧ ಮಾರ್ಗ ಇದೆ. ಪ್ರಶ್ನೆ 593. ಹಾಗಾದರೆ ಆತ್ಮನಿಗೆ ಶುಭ ಕರ್ಮವೇ ಮಾಡಲು ಯೋಗ್ಯ ಇದೆ ಅಲ್ಲವೇ? ಉತ್ತರ: ಶುಭ ಮತ್ತು ಅಶುಭ ಇವು ಎರಡೂ ಜೀವದ ಪರಿಣಾಮಗಳು ಅಜ್ಞಾನಮಯ ಇವೆ. ಆದ್ದರಿಂದ ಇವು ಎರಡರ ಕಾರಣವೂ ಒಂದು ಅಜ್ಞಾನವೇ ಇದೆ. ಇದರಿಂದ ಹೇತುವಿನ ಭೇದದಿಂದ ಅಂದರೆ ಕಾರಣದ ಭೇದದಿಂದ ಕರ್ಮದಲ್ಲಿ ಭೇದವಾಗುವುದಿಲ್ಲ. ಶುಭ ಮತ್ತು ಅಶುಭ ಈ ಎರಡೂ ಪುದ್ಗಲದ ಪರಿಣಾಮಗಳು ಇವೆ. ಆದ್ದರಿಂದ ಪುದ್ಗಲ ಪರಿಣಾಮ ರೂಪ ಸ್ವಭಾವವು ಎರಡರಷ್ಟದ್ದು ಅಂದರೆ ಎರಡರದ್ದು ಒಂದೇ ಇದೆ. ಇದರಿಂದ ಸ್ವಭಾವ ಅಭೇದದಿಂದ ಕರ್ಮವು ಒಂದೇ ಇದೆ. ಶುಭ ಮತ್ತು ಅಶುಭ ಫಲ, ಸುಖ ದುಃಖ ರೂಪ ಸ್ವಾದವು ಪುದ್ಗಲಮಯ ಇದೆ. ಆದ್ದರಿಂದ ಸ್ವಾದದ ಅಭೇದದಿಂದಲೂ ಕರ್ಮದೊಳಗಡೆ ಭೇದ ಇಲ್ಲ, ಅದು ಒಂದೇ ಇದೆ. ಶುಭ ಅಶುಭ ಮೋಕ್ಷ ಬಂಧ ಮಾರ್ಗ ಹೇಳಿದ್ದಾರೆ. ಅಲ್ಲಿಯೂ ಮೋಕ್ಷ ಮಾರ್ಗವು ಕೇವಲ ಜೀವದ ಪರಿಣಾಮ ಇದೆ ಮತ್ತು ಬಂಧ ಮಾರ್ಗವು ಕೇವಲ ಒಂದು ಪುದ್ಗಲದ ಪರಿಣಾಮವಿದೆ. ಆಶ್ರಯಗಳು ಭಿನ್ನ ಭಿನ್ನ ಇವೆ. ಅದರಿಂದ ಬಂಧ ಮಾರ್ಗದ ಆಶ್ರಯದಿಂದಲೂ ಕರ್ಮವು ಒಂದೇ ಇದೆ. ಹೀಗೆ ಇಲ್ಲಿ ಕರ್ಮದ ಶುಭ ಅಶುಭ ಭೇದದ ಪಕ್ಷವನ್ನು ಗೌಣ ಮಾಡಿ ನಿಷೇಧ ಮಾಡಲ್ಪಟ್ಟಿದೆ. ಕಾರಣ ಇಲ್ಲಿ ಅಭೇದ ಪಕ್ಷವು ಪ್ರಧಾನ ಇದೆ. ಅಭೇದ ಪಕ್ಷದಿಂದ ನೋಡಿದರೆ ಕರ್ಮವು ಒಂದೇ ಇದೆ, ಎರಡು ಪ್ರಕಾರದ್ದು ಇಲ್ಲ. ಪ್ರಶ್ನೆ
594. ಹೇತು ಅಂದರೆ ಕಾರಣ, ಸ್ವಭಾವ, ಅನುಭವ, ಆಶ್ರಯ ಈ ನಾಲ್ಕರಿಂದ ಕರ್ಮ ಹೇಗೆ ಇದೆ. ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ. ಪ್ರಶ್ನೆಯನ್ನು ಸರಳವಾಗಿ ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಪ್ರಶ್ನೆ 594. ಕಾರಣ, ಸ್ವಭಾವ, ಅನುಭವ, ಆಶ್ರಯ ಈ ನಾಲ್ಕರಿಂದ ಕರ್ಮ ಹೇಗೆ ಇದೆ. ಇದು ನಿಮಗೆ ಪ್ರಶ್ನೆ ಗೊತ್ತಾಯ್ತಾ? ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಉತ್ತರದಲ್ಲಿ ಇದು ಸಹಜವಾಗಿ ಗೊತ್ತಾಗ್ತದೆ. ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ. ಕಾರಣ, ಸ್ವಭಾವ, ಅನುಭವ ಮತ್ತು ಆಶ್ರಯ ಈ ನಾಲ್ಕು ಯಾವಾಗಲೂ ಅಭೇದವಿರುವುದರಿಂದ ಕರ್ಮದಲ್ಲಿ ನಿಶ್ಚಯವಾಗಿ ಭೇದ ಇಲ್ಲ. ಅದಕ್ಕಾಗಿ ಇಡೀ ಕರ್ಮವು ತಾನಾಗಿಯೇ ನಿಶ್ಚಯದಿಂದ ಬಂಧ ಮಾರ್ಗಕ್ಕೆ ಆಶ್ರಯವಾಗಿದೆ ಮತ್ತು ಬಂಧದ ಕಾರಣವಾಗಿದೆ. ಆದುದರಿಂದ ಕರ್ಮವನ್ನು ಒಂದೇ ಎಂದು ಮನ್ನಿಸಲಾಗಿದೆ. ಪ್ರಶ್ನೆ 595. ಶುಭ ಅಶುಭ ಎರಡು ಕರ್ಮಗಳು ಅಭೇದ ರೂಪದಿಂದ ಬಂಧದ ಕಾರಣ ಇವೆಯೇ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಈಗ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 146 ಹೇಳುತ್ತಾರೆ, ಕೇಳಿರಿ. ಸೌವರ್ಣಿಯಂಪಿ ನಿಲಯಂ. ಇಲ್ಲ, ಇದನ್ನು ಇನ್ನೊಂದ್ಸಲ ಕೇಳ್ರಿ. ಸೌವರ್ಣಿಯಂಪಿ ನಿಯಲಂ ಬಂಧದೆ ಕಾಲಯಸಂ ಪೀಜಹಾಪುರಿಸಂ ಬಂಧದೆ ಏವಂ ಜೀವ ಸುಹಾಮಸುಹಂ ವಾ ಕದಂ ಕಮ್ಮಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಹೇಗೆ ಕಬ್ಬಿಣದ ಸಂಕೋಲೆಯು ಪುರುಷನನ್ನು ಕಟ್ಟುತ್ತದೆ ಮತ್ತು ಬಂಗಾರದ ಸಂಕೋಲೆಯು ಸಹ ಕಟ್ಟುತ್ತದೆ, ಹೀಗೆ ಶುಭ ತಥಾ ಅಶುಭ ಮಾಡಿದ ಕರ್ಮವು ಜೀವನಿಗೆ ಕಟ್ಟುತ್ತದೆ. ಇದು ಗಾಥೆಯ ಅರ್ಥವನ್ನು ಹೇಳಿದರು. ಇನ್ನು ಮುಂದೆ ಪ್ರಶ್ನೆ 596. ಶುಭ ಅಶುಭ ಕರ್ಮಗಳು ಆತ್ಮನಿಗೆ ಹೇಗೆ ಕಟ್ಟುತ್ತವೆ? ಉತ್ತರ: ಶುಭ ಮತ್ತು ಅಶುಭ ಕರ್ಮ ಅಭೇದ ರೂಪದಿಂದ ಆತ್ಮನಿಗೆ ಕಟ್ಟುತ್ತವೆ. ಕಾರಣ, ಎರಡೂ ಬಂಧ ರೂಪದಿಂದ ವಿಶೇಷರಹಿತ, ಅಂದರೆ ಇವುಗಳಲ್ಲಿ ಅಂತರವಿಲ್ಲದೆ ಇರುತ್ತವೆ, ಅಂದರೆ ಇವುಗಳಲ್ಲಿ ಅಂತರ ಇರುವುದಿಲ್ಲ. ಹೇಗೆ ಸುವರ್ಣದ ಸಂಕೋಲೆ ಮತ್ತು ಕಬ್ಬಿಣದ ಸಂಕೋಲೆಯಲ್ಲಿ, ಅಂದರೆ ಇನ್ನೊಂದು ಸಲ ಕೇಳ್ರಿ, ಹೇಗೆ ಬಂಗಾರದ ಸಂಕೋಲೆ ಮತ್ತು ಕಬ್ಬಿಣದ ಸಂಕೋಲೆಯಲ್ಲಿ ಬಂಧದ ಅಪೇಕ್ಷೆಯಿಂದ ಭೇದ ಇಲ್ಲ, ಅದೇ ಪ್ರಕಾರ ಕರ್ಮದಲ್ಲಿಯೂ ಬಂಧದ ಅಪೇಕ್ಷೆಯಿಂದ ಭೇದ ಇರುವುದಿಲ್ಲ. ಪ್ರಶ್ನೆ 597. ಆಚಾರ್ಯರು ಎರಡು ಕರ್ಮಗಳ ನಿಷೇಧ ಹೇಗೆ ಮಾಡಿದ್ದಾರೆ ಅಥವಾ ಏಕೆ ಮಾಡಿದ್ದಾರೆ? ಪ್ರಶ್ನೆ ಅರ್ಥ ಆಯ್ತಪ್ಪ? ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 597. ಆಚಾರ್ಯರು ಎರಡು ಕರ್ಮಗಳ ನಿಷೇಧ ಹೇಗೆ ಮಾಡಿದ್ದಾರೆ? ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 147 ಹೇಳುತ್ತಾರೆ, ಕೇಳಿರಿ. ತಮ್ಮಾದು ಕುಶೇಲೇಹಿ ಯಾ ರಾಯಂ ಮಾ ಕುಣಃ ಮಾ ವಾ ಸಂಸರ್ಗಂ ಸಾಧೀನೋ ಹಿ ವಿನಸೋ ಕುಶೀಲ ಸಂಸರ್ಗರಾಯೇಣ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಅದರ ಸಲುವಾಗಿ ಆ ಎರಡು ಕುಶೀಲಗಳಿಂದ ಪ್ರೀತಿ ಮಾಡಬೇಡಿರಿ ಅಥವಾ ಸಹವಾಸವನ್ನು ಕೂಡ ಮಾಡಬೇಡಿರಿ. ಕಾರಣ,
ಕುಶೀಲ ಸಂಸರ್ಗದ ರಾಗದಿಂದ ಸ್ವಾಧೀನತೆಯ ನಾಶ ಆಗುತ್ತದೆ. ಪ್ರಶ್ನೆ 598. ಇಲ್ಲಿ ಕುಶೀಲದ ಅರ್ಥ ಏನು? ಉತ್ತರ: ಕುಶೀಲ ಅಂದರೆ ಶುಭ ಅಶುಭ ಕರ್ಮಗಳ ಜೊತೆಗೆ ರಾಗ ಮತ್ತು ಸಂಗತಿಯ ನಿಷೇಧ ಇಲ್ಲಿ ಮಾಡಿದ್ದಾರೆ. ಕಾರಣ, ಇವು ಎರಡು ಕರ್ಮಬಂಧದ ಕಾರಣಗಳು ಇವೆ. ಹೇಗೆ ಕುಶೀಲ ಅಂದರೆ ಪ್ರಿಯ ಅಥವಾ ಅಪ್ರಿಯ ಹೆಣ್ಣಾನೆ ರೂಪದ ಕುಲಟೆಯೊಡನೆ ರಾಗ ಅಥವಾ ಸಂಗತಿ ಮಾಡುವ ಆನೆಯ ಸ್ವಾಧೀನತೆಯು ನಾಶವಾಗಿ ಹೋಗುತ್ತದೆ. ಪ್ರಶ್ನೆ 599. ಆತ್ಮನು ತನ್ನ ಸ್ವಭಾವದಲ್ಲಿ ಲೀನನಾಗಲು ಏನು ಮಾಡಬೇಕು? ಉತ್ತರ: ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 148 ಮತ್ತು 149 ಇದನ್ನು ಎರಡನ್ನ ಒಟ್ಟಿಗೆ ಹೇಳದಿದ್ದಾರೆ, ಕೇಳಿರಿ. ಜಹಾನಾಮ ಕೋವಿ ಪುರುಷೋ ಕುಚ್ಚಿಯ ಶೀಲಂ ಜಣಂ ವಿಯಾಣಿತ ವಜ್ಜೇದಿ ತೀಣ ಸಮಯಂ ಸಂಸಗ್ಗಂ ರಾಯಕರ್ಣಂ ಚ ಏಮೇವ ಕಮ್ಮ ಪಯಡಿ ಶೀಲಾ ಸಹಾವಂ ಚ ಕುಚ್ಚಿದಂ ನಾಧುಂ ವಜ್ಜಂತಿ ಪರಿಹರಂತಿ ಯಾ ತತ್ಸಂ ಸಂಗಂ ಸಹಾವರಯ. ಈಗ ಈ ಎರಡು ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ಯಾವನೋ ಒಬ್ಬ ಪುರುಷನು ನಿಂದಿತ ಸ್ವಭಾವವುಳ್ಳ ಯಾವನೊಬ್ಬ ಪುರುಷನನ್ನು ತಿಳಿದು ಅವನ ಜೊತೆಗೆ ಸಂಗತಿ ರಾಗ ಮಾಡುವುದನ್ನು ಬಿಡುತ್ತಾನೆ, ಅದೇ ಪ್ರಕಾರ ಜ್ಞಾನಿ ಜೀವನು ಕರ್ಮ ಪ್ರಕೃತಿಯ ಶೀಲ ಸ್ವಭಾವವನ್ನು ನಿಂದನೀಯವೆಂದು ತಿಳಿದು ಅದರ ಪ್ರೇಮವನ್ನು ಬಿಡುತ್ತಾನೆ, ಅದರ ಸಹವಾಸವನ್ನು ಬಿಡುತ್ತಾನೆ. ಪಶ್ಚಾತ್ ಅಂದರೆ ಆ ನಂತರ ತನ್ನ ಸ್ವಭಾವದಲ್ಲಿ ಲೀನ ಆಗುತ್ತಾನೆ. ಪ್ರಶ್ನೆ 600. ಗಾಥಾ ಸಂಖ್ಯೆ 148 ಮತ್ತು 149ರ ಭಾವಾರ್ಥ ಏನು ಇದೆ? ಉತ್ತರ: ಆನೆಯನ್ನು ಹಿಡಿಯುವುದಕ್ಕಾಗಿ ಹೆಣ್ಣು ಆನೆಯನ್ನು ತೋರಿಸಲಾಗುತ್ತದೆ. ಆಗ ಆನೆಯು ಕಾಮಾಂಧವಾಗಿ ಅದರ ಜೊತೆಗೆ ರಾಗ ಮತ್ತು ಸಂಸರ್ಗ ಮಾಡಿ ತಗ್ಗಿನಲ್ಲಿ ಅಂದರೆ ಗುಂಡಿಯಲ್ಲಿ ಬಿದ್ದು ಪರಾಧೀನನಾಗಿ ದುಃಖವನ್ನು ಅನುಭವಿಸುತ್ತದೆ. ಆದರೆ ಚತುರವಾದ ಅಂದರೆ ಬುದ್ಧಿವಂತ ಆನೆಯು ಅದರ ಜೊತೆಗೆ ರಾಗ ಮತ್ತು ಸಂಸರ್ಗವನ್ನು ಮಾಡುವುದಿಲ್ಲ. ಅದೇ ಪ್ರಕಾರ ಕರ್ಮ ಪ್ರಕೃತಿಗಳು ಕೂಡ ಒಳ್ಳೆಯವು ಎಂದು ತಿಳಿದು ಅಜ್ಞಾನಿಯು ಅದರ ಜೊತೆಗೆ ರಾಗ ಮತ್ತು ಸಂಸರ್ಗ ಮಾಡುತ್ತಾನೆ. ಆಗ ಬಂಧನದಲ್ಲಿ ಬಿದ್ದು ಸಂಸಾರ ದುಃಖವನ್ನು ಅನುಭವಿಸುತ್ತಾನೆ. ಆದರೆ ಜ್ಞಾನಿ ಮಾತ್ರ ಸಂಸರ್ಗ ಮತ್ತು ರಾಗವನ್ನು ಮಾಡುವುದಿಲ್ಲ. ಇದು ಇಲ್ಲಿಯ ಭಾವಾರ್ಥ ಆಯಿತು. ಪ್ರಶ್ನೆ 601. ಕರ್ಮಗಳನ್ನು ಯಾಕೆ ಪ್ರೀತಿಸಬಾರದು? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರದ ಪುಣ್ಯ ಪಾಪ ಅಧಿಕಾರದ ಗಾಥಾ ಸಂಖ್ಯೆ 150 ಹೇಳುತ್ತಾರೆ, ಕೇಳಿರಿ. ರಥೋ ಬಂಧದಿ ಕಮ್ಮಂ ಮುಂಚದಿ ಜೀವೋ ವಿರಾಗ ಸಂಪತ್ತೋ ಏಸೋ ಜಿನೋ ವದೇಸೋ ತಮ್ಮ ಕಮ್ಮೇಸು ಮಾರಜ್ಜ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ರಾಗಿ ಜೀವನಿಗೆ ಕರ್ಮವನ್ನು ಅಂದರೆ ರಾಗಿ ಜೀವನಿಗೆ ಕರ್ಮವು ಕಟ್ಟುತ್ತದೆ ಮತ್ತು ವೈರಾಗ್ಯಕ್ಕೆ ಪ್ರಾಪ್ತವಾದ ಜೀವನಿಗೆ ಕರ್ಮದಿಂದ ಮುಕ್ತಿಯಾಗುತ್ತದೆ. ಇದು ಜಿನ ಭಗವಂತರ
ಉಪದೇಶವಿದೆ. ಆದ್ದರಿಂದಲೂ ಹೇ ಭವ್ಯ ಜೀವಿಗಳಿರಾ, ನೀವು ಕರ್ಮಗಳಲ್ಲಿ ಪ್ರೀತಿ ಮಾಡಬೇಡಿರಿ. ಈ ರೀತಿ ಆಚಾರ್ಯ ಭಗವಾನ್ ಉಪದೇಶ ನೀಡಿದರು. ಇನ್ನು ಮುಂದೆ ಪ್ರಶ್ನೆ 602. ಯಾರು ಕರ್ಮವನ್ನು ಕಟ್ಟಿಕೊಳ್ಳುತ್ತಾರೆ? ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 602. ಯಾರು ಕರ್ಮವನ್ನು ಕಟ್ಟಿಕೊಳ್ಳುತ್ತಾರೆ ಮತ್ತು ಯಾರು ಇವುಗಳಿಂದ ಬಿಡುಗಡೆ ಹೊಂದುತ್ತಾರೆ? ಇದು ಅರ್ಥ ಆಯ್ತಪ್ಪ? ಹಾಂ, ಇನ್ನು ಉತ್ತರ ಕೇಳ್ರಿ. ಯಾರು ರಾಗಿ ಇದ್ದಾರೆ, ನಿಮಗೆ ರಾಗಿ ಗೊತ್ತಾಗ್ತಾ ಇದೆಯಲ್ಲ? ಹಾಂ, ರಾಗಿ ಅಂದರೆ ಇಚ್ಛಾಭಾವ, ಆಶಾಭಾವ, ಆಕಾಂಕ್ಷಾಭಾವ, ಇದು ರಾಗ. ಅದರ ವಿರುದ್ಧ ಶಬ್ದ ಏನು? ದ್ವೇಷ ಅಲ್ವಾ? ಹಾಂ, ಇಲ್ಲಾಂದರೆ ಮತ್ತೆ ನಾನು ಹೇಳ್ತಾ ಹೋಗೋದು ನಿಮಗೆ ಅದು ಶಬ್ದ ಗೊತ್ತಾಗದೆ ವ್ಯರ್ಥ ಆಗ್ತಾ ಹೋಗೋದು, ಆ ರೀತಿ ಆಗಬಾರದು ಅಲ್ವಾ? ಹಾಗಿದ್ರೆ ನೀವೀಗ ಪ್ರಶ್ನೆ ಮರ್ತು ಬಿಟ್ರಿ. ಹಾಂ, ಇದು ಸಮಸ್ಯೆ ಆಗ್ತದೆ. ಮಧ್ಯದಲ್ಲಿ ಬೇರೆ ಏನಾದ್ರು ಹೇಳಿದರೆ ನಿಮಗೆ ಪ್ರಶ್ನೆ ಮರ್ತು ಹೋಗ್ತದೆ. ಇನ್ನೊಂದ್ಸಲ ಕೇಳಿ. ಪ್ರಶ್ನೆ 602. ಯಾರು ಕರ್ಮವನ್ನು ಕಟ್ಟಿಕೊಳ್ಳುತ್ತಾರೆ ಮತ್ತು ಯಾರು ಇದರಿಂದ ಬಿಡುಗಡೆ ಹೊಂದುತ್ತಾರೆ? ಆಯ್ತಿಲ್ಲಪ್ಪ? ಹಾಂ, ಉತ್ತರ ಕೇಳ್ರಿ. ಯಾರು ರಾಗಿ ಇದ್ದಾರೆ ಅವರು ನಿಶ್ಚಿತವಾಗಿ ಕರ್ಮಬಂಧ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ವಿರಕ್ತರಿದ್ದಾರೆ ಅವರೇ ಕರ್ಮದಿಂದ ಬಿಡುಗಡೆ ಹೊಂದುತ್ತಾರೆ. ಹೀಗೆ ಆಗಮ ವಚನ ಇದೆ. ಹಾಂ, ನಿಮಗೆ ಆಗಮ ಅಂದ್ರೆ ಗೊತ್ತಾಗ್ತದಲ್ಲ, ಶಾಸ್ತ್ರವನ್ನೇ ಆಗಮ ಅಂತ ಹೇಳ್ತಾರೆ. ಇರಲಿ. ಅದು ಸಾಮಾನ್ಯವಾಗಿ ರಾಗದ ನಿಮಿತ್ತದಿಂದ ಶುಭ ಅಶುಭ ಭಾವಗಳೆಂಬ ಎರಡು ಕರ್ಮಗಳನ್ನು ಸಾಮಾನ್ಯದಿಂದ ಬಂಧಕ್ಕೆ ಕಾರಣರೂಪವಾಗಿದೆ ಎಂದು ಸಿದ್ಧ ಮಾಡುತ್ತಾರೆ. ಅದಕ್ಕಾಗಿ ಈ ಎರಡು ಕರ್ಮಗಳನ್ನು ನಿಷೇಧ ಮಾಡುತ್ತಾರೆ. ಪ್ರಶ್ನೆ 603. ಮೋಕ್ಷದ ಕಾರಣ ಯಾವ ವಸ್ತು ಇದೆ? ಪ್ರಶ್ನೆ ಗೊತ್ತಾಯ್ತು? ಹಾಂ, ಸರ್ವಜ್ಞ ದೇವರು. ಉತ್ತರ ಕೇಳ್ರಪ್ಪ. ಸರ್ವಜ್ಞ ದೇವರು ಎಲ್ಲ ಶುಭ ಅಶುಭ ಕರ್ಮಗಳನ್ನು ಯಾವ ವಿಶೇಷತೆ ಇಲ್ಲದೆಯೇ ಬಂಧಕ್ಕೆ ಸಾಧನವೆಂದು ಹೇಳುತ್ತಾರೆ. ಆದ್ದರಿಂದ ಅವರು ಎಲ್ಲ ಕರ್ಮಗಳ ನಿಷೇಧ ಮಾಡಿದ್ದಾರೆ ಮತ್ತು ಜ್ಞಾನ ಒಂದೇ ಮೋಕ್ಷಕ್ಕೆ ಕಾರಣವೆಂದು ಹೇಳಿದ್ದಾರೆ. ಇದು ಸಿದ್ಧ ಆಯಿತು. ಏನು ಗೊತ್ತಾಯ್ತು ನಿಮಗೀಗ? ಏನು ಗೊತ್ತಾಯ್ತು ಇದರೊಳಗಡೆ? ಅದು ಶುಭ ಇರಲಿ ಅಥವಾ ಅಶುಭ ಇರಲಿ, ಯಾವುದೇ ಕರ್ಮ ಇರಲಿ, ಅದು ಬಂಧದ ಕಾರಣನೇ ಇದೆ, ಸಂಸಾರದ ಕಾರಣ ಇದೆ, ಅದು ಬೇಡ ಅಂತ ಹೇಳಿದ್ದಾರೆ. ಜ್ಞಾನ ಒಂದೇ ವಸ್ತು ಏನಿದೆ ಅದು ಮೋಕ್ಷದ ಕಾರಣ ಇದೆ ಅಂತ ಹೇಳಿ ಜ್ಞಾನದ ಆರಾಧನೆಯನ್ನು ಇಲ್ಲಿ ಮಾಡಿದ್ದಾರೆ ಅಲ್ವಾ? ಅದರ ಹೊಗಳಿಕೆಯನ್ನು, ಅದರ ಹಿರಿಮೆ ಗರಿಮೆಯನ್ನು ತೋರಿಸಿದ್ದಾರೆ ಅಲ್ವಾ? ಹೌದು, ಸತ್ಯ ಇದೆ. ಜ್ಞಾನದಿಂದನೇ ಎಲ್ಲವೂ ಸಾಧ್ಯ. ಯಾಕೆಂದರೆ ಜೀವದ ಅದು ವಿಶೇಷ ಗುಣ ಅಲ್ವಾ? ಹಾಂ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 604. ಒಂದು ವೇಳೆ ಎಲ್ಲ ಕರ್ಮಗಳ ನಿಷೇಧ ಮಾಡಿದರೆ ದಿಗಂಬರ ಮುನಿಗಳಿಗೆ ಯಾವುದರ ಆಶ್ರಯ ಉಳಿಯುತ್ತದೆ? ಇದೇನು ಪ್ರಶ್ನೆ ಗೊತ್ತಾಗ್ತಾ ಇದೆ ನಿಮಗೆ? ಪ್ರಶ್ನೆ ಭಾಳ ಮಹತ್ವಪೂರ್ಣ ಇದೆಲ್ಲ. ಯಾಕೆಂದರೆ ನೀವು ಅಕಸ್ಮಾತ್ ಪ್ರಶ್ನೆಯಲ್ಲಿ ಏನಾದರೂ ನಿಮಗೆ ಗೊಂದಲ ಇದ್ದ ಪಕ್ಷದಲ್ಲಿ ನಿಮಗೆ ಉತ್ತರ ಗೊತ್ತಾಗೋ ಸಾಧ್ಯನೇ ಇಲ್ಲ ಅದು. ಆದ್ದರಿಂದ ಗೊತ್ತಾಗ್ತಿದೆಯಪ್ಪ ಇದು? ಹಾಂ, ನೋಡ್ರಿ ಇಲ್ಲಿ ಪ್ರಶ್ನೆ ಏನಿತ್ತಪ್ಪ? ಏನಿತ್ತು ಪ್ರಶ್ನೆ? ಒಂದು ವೇಳೆ ಎಲ್ಲ ಕರ್ಮಗಳ ನಿಷೇಧ ಮಾಡಿದರೆ ದಿಗಂಬರ ಮುನಿಗಳು, ಹಾಗಾದರೆ ಯಾಕೆ ದಿಗಂಬರ ಮುನಿಗಳು ಪೂಜೆ ಅಭಿಷೇಕ ಇಂಥದ್ದೆಲ್ಲ ಅಂದರೆ ಮಾಡೋದಿಲ್ಲಲ್ಲ, ನಿಮ್ಮ ಜೊತೆಗೆ ಅಷ್ಟದ್ರವ್ಯಾರ್ಚನೆ ಆದಿ ಎಲ್ಲನೂ. ಅದಕ್ಕೆ ಇಲ್ಲಿ ಏನು ಅಂದರೆ, ಒಂದು ವೇಳೆ ಎಲ್ಲ ಕರ್ಮಗಳ ನಿಷೇಧ ಮಾಡಿದರೆ ದಿಗಂಬರ ಮುನಿಗಳಿಗೆ ಯಾವುದರ ಆಶ್ರಯ ಉಳಿತದೆ ಅಲ್ವಾ? ಹಾಂ, ಈಗ ಉತ್ತರವನ್ನು ಕೇಳ್ರಿ. ಎಲ್ಲ ಕರ್ಮದ ತ್ಯಾಗವಾದ ನಂತರ ಜ್ಞಾನವು ಅಂದರೆ ಹಿರಿಯ ದೊಡ್ಡ ಆಶ್ರಯವಾಗಿದೆ. ಆ ಜ್ಞಾನದಲ್ಲಿ ಲೀನವಾದಾಗ ಎಲ್ಲ ವ್ಯಾಕುಲತೆಯಿಂದ ರಹಿತವಾಗಿ ಪರಮಾನಂದವನ್ನು ಭೋಗಿಸುತ್ತಾರೆ. ಇದರ ಸ್ವಾದವನ್ನು ಜ್ಞಾನಿಯೇ ತಿಳಿಯುತ್ತಾನೆ. ಅಜ್ಞಾನಿ ಕಷಾಯಿ ಜೀವನು ಕರ್ಮವನ್ನೇ ಸರ್ವಸ್ವವೆಂದು ತಿಳಿದು ಅದರಲ್ಲಿಯೇ ಮಗ್ನನಾಗುತ್ತಾನೆ. ಅವನು ಜ್ಞಾನಾನಂದದ ಅವಸ್ಥೆಯೊಳಗಿನ ಸ್ವಾದವನ್ನು ತಿಳಿಯುವುದಿಲ್ಲ.
ಅಂದರೆ ಇಲ್ಲಿ ಜ್ಞಾನವೇ ಮುನಿಗಳಿಗೆ ಆಶ್ರಯ ಇದೆ.